ಎಸ್ ಇದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವಿ, ನಮ್ಮ ಪ್ರತಿನಿಧಿ ಡೆಸ್ಕ್ ಲೈವ್ ನಿಂದ. ರವಿ, ಈ ಒಂದು ವಿಚಾರವನ್ನ ಕುರಿತು ಗಮನಿಸಿದಾದ್ರೆ ಯಾಕೆ ಈ ರೀತಿಯಾಗಿ ಕಿಡಿಗೇಡಿಗಳು ಪೋಸ್ಟರ್ ಅನ್ನ ವೈರಲ್ ಮಾಡಿದ್ದಾರೆ, ಅದು ಕೂಡ ದೊಡ್ಡಣ್ಣ ಇನ್ನಿಲ್ಲ ಅನ್ನುವಂತಹ ಅವರ ಉದ್ದೇಶವಾದ್ರೂ ಏನಿದೆ? ಎಸ್ ಗಂಗಾ, ಇವತ್ತಿನ ಕಾಲಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರೀತಿಯಾದಂತಹ ಸುಳ್ಳು ಸುದ್ದಿಗಳು ಹಾಕ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಸೆಲೆಬ್ರಿಟಿ ಅಂತ ಬಂದಾಗ ಅಂದರೆ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಪಾಪ್ಯುಲರ್ ಆಗೋದಕ್ಕೋಸ್ಕರ ಇರಬಹುದು, ಅವರ ವ್ಯೂಸ್ಗಳನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಇರಬಹುದು, ಈ ರೀತಿಯಾಗಿ ಅವರ ಒಂದಿಷ್ಟು ಇತರ ಸುಳ್ಳು ಸುದ್ದಿಗಳು ಮತ್ತು ಸೆಲೆಬ್ರಿಟಿಗಳ ಒಂದಿಷ್ಟು ಫೋಟೋಗಳು ಇತ್ತೀಚೆಗೆ ನಡೆದಂತಹ ಒಂದು ರುಕ್ಮಿಣಿ ವಸಂತ್ ಅವರ ಒಂದು ವಿಚಾರವನ್ನು ನಾವು ಇಲ್ಲಿ ನೋಡುವಂಥದ್ದಾದರೆ ಅವ್ರದ್ದು ಕೂಡ ಒಂದಿಷ್ಟು ಏನು ಫೋಟೋಗಳನ್ನು ಮಾರ್ಕ್ ಮಾಡಿ ಅವರ ಒಂದು ವ್ಯೂಸ್ಗೋಸ್ಕರ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ರು. ಬಟ್ ಇದೇ ನಿಟ್ಟಲ್ಲಿ ನೋಡುವಂಥದ್ದಾದರೆ ದೊಡ್ಡಣ್ಣವರ ವಿಚಾರವಾಗಿ ಹಿಂದೆ ಕೂಡ ಕೆಲವೊಂದಿಷ್ಟು ಬಾರಿ ಕೂಡ ದೊಡ್ಡಣ್ಣವರ ವಿಚಾರದಲ್ಲಿ ಕೂಡ ಈ ಥರ ಘಟನೆಗಳು ನಡೆದಿದ್ವು. ಬಟ್ ಎಲ್ಲ ಒಂದು ಕಡೆ ಇವತ್ತು ಬೆಳಗ್ಗೆಯಿಂದ ದೊಡ್ಡಣ್ಣವರ ನಿಧನದ ಸುದ್ದಿ ಸಾಕಷ್ಟು ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇತ್ತು. ಬಟ್ ಆ ನಿಟ್ಟಿನಲ್ಲಿ ಕೂಡ ದೊಡ್ಡಣ್ಣವರೇ ನೇರವಾಗಿ ಒಂದು ವಿಡಿಯೋ ಮಾಡುವ ಮೂಲಕವಾಗಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ನನಗಿರೋವರೆಗೂ ನನಗೆ 100 ವರ್ಷ ನಾನು ಬದುಕ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಅವರು ಹೇಳಿದರು. ಬಟ್ ಎಲ್ಲ ಒಂದು ಕಡೆ ಈ ಥರದ ಕಿಡಿಗೇಡಿಗಳ ಮಾತುಗಳಿಂದ ಕೂಡ ಅವರು ಕೂಡ ಒಂದು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ನೋಡ್ಬೋದು. ಬಟ್ ಅಭಿಮಾನಿಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ವಿಚಾರವಾಗಿ ಯಾರು ಈ ಪಬ್ಲಿಕ್ ಫ್ರೆಂಡ್ ಅನ್ನೋಂಥ ಒಂದು ಫೇಸ್ಬುಕ್ ಪೇಜ್ ಏನಿದೆ, ಸೊ ಅದರಲ್ಲಿ ಹಂಚಿಕೊಂಡಿರುವಂಥ ಒಂದು ವಿಚಾರವಾಗಿ ಯಾರು ಶೇರ್ ಮಾಡಬೇಡಿ, ಇದು ಸುಳ್ಳು ಸುದ್ದಿ ಅನ್ನೋ ಒಂದು ನಿಟ್ಟಲ್ಲಿ ಕೂಡ ಎಲ್ಲೊಂದು ದೊಡ್ಡನವರು ಕೂಡ ನೇರವಾಗಿ ಈ ಮಾತನ್ನು ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಈ ಒಂದು ವಿಚಾರವನ್ನು ಏನು ಬಹಿರಂಗವಾಗಿ ಅಂದರೆ ಈ ನಿಧನ ಸುದ್ದಿಯನ್ನು ಹಾಕಿರುವಂಥದ್ದು ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ದೊಡ್ಡನವರು ಕೂಡ ಪ್ರತಿಕ್ರಿಯೆ ನೀಡುವಂಥದ್ದನ್ನು ನೋಡ್ತಾ ಇದ್ದೀವಿ. ಗಂಗಾ, ಎಸ್, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಅನ್ನದಾತರು, ಆಶ್ರಯದಾತರು ಆದ ಕನ್ನಡ ನಾಡಿನ ಎಲ್ಲ ನನ್ನ ತಂದೆ ತಾಯಿಗಳಿಗೆ ನಿಮ್ಮ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು. ನಿಮಗೆ ಒಂದು ವಿಷಯವನ್ನು ನಾನು ತಿಳಿಸಲೇಬೇಕು. ಏನು ಅಂದರೆ, ಇವತ್ತು ಬೆಳಗ್ಗೆನೆ ನಾನು ಹೇಳೋದಕ್ಕಿಂತ ಮುಂಚೆನೇ ಯಾರೋ ಅವಿವೇಕಿಗಳು ನಾನು ನಿಧನವಾಗಿದ್ದೀನಿ ಅನ್ನೋದನ್ನು ಫೇಕ್ ನ್ಯೂಸಲ್ಲಿ ಹಾಕಿದ್ದಾರೆ. ಅದು ಶುದ್ಧ ಸುಳ್ಳು, ಶುದ್ಧ ಸುಳ್ಳು, ಶುದ್ಧ ಸುಳ್ಳು. ನಾನು ಆರೋಗ್ಯವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಹಾಗಾಗಿ ಈ ವಿಷಯನ ತಮಗೆಲ್ಲ ತಿಳಿಸ್ಬೇಕು. ನನಗೆ ಬೆಳಗ್ಗೆಯಿಂದ ಮುಖ ತೊಳ್ಕೊಳ್ಳೋದಕ್ಕೂ ಬಿಡ್ತಾ ಇಲ್ಲ. ಎಲ್ಲ ನನ್ನ ಪ್ರೀತಿ ಪಾತ್ರರು, ನನ್ನ ಅಭಿಮಾನಿಗಳು, ನನ್ನ ಬಂಧು ಬಳಗದವರು, ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಫೋನ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮ್ಗೆ ಆಗ್ತಾಯಿದ್ದೀನಿ. ನಾನು ಆರೋಗ್ಯವಾಗಿದ್ದೀನಿ. ಎಲ್ಲಿವರೆಗೂ ನಿಮ್ಮ ಆಶೀರ್ವಾದ ಚೆನ್ನಾಗಿರುತ್ತೋ ನಾನು 100 ಕಾಲ ಚೆನ್ನಾಗಿರ್ತೀನಿ ಅನ್ನೋದೇ ನನ್ನ ನಂಬಿಕೆ. ನನ್ನ ಮೇಲೆ ಈ ರೀತಿ ಪ್ರೀತಿ ವಿಶ್ವಾಸ ಇಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆ. ಆ ಕಿಡಿಗೇಡಿಗಳನ್ನಂತೂ ಬಿಡಲ್ಲ, ಬೆನ್ನತ್ತಿ ಅವರಿಗೆ ಒಂದು ಪನಿಷ್ಮೆಂಟ್ ಮಾಡಿಸ್ತೀನಿ. ಅನ್ನದಾತ